ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪೆಟ್ಲವರ್ ಶೆಟ್ಟಿ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸಾಯಿ ಅಮೃತ ಕ್ಲಿನಿಕ್ ಕಡೆಯಿಂದ ನಮಗೊಂದು ಸ್ಪಾನ್ಸರ್ ಬಂದಿದೆ. ಏನಂದರೆ ಬಡ ಜನಗಳಿಗೆ ಊಟ ಹಂಚೋದು. ಅದರಲ್ಲಿ ಅವರು ನಮಗೆ ಚಿಕನ್ ಗ್ರೇವಿನ ಮಾಡಿಸ್ಕೊಟ್ಟಿದ್ದಾರೆ. ಆ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ ಪ್ಯಾಕಿಂಗ್ ಆಯಿತು. ಸೊ ಪ್ಯಾಕ್ ಕೂಡ ಆಗೋದು ನಮ್ಮ ಬೇಬಿ ನೋಡ್ತಿದ್ದಾಳೆ. ಎಲ್ಲ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ತೊಗೊಂಡೋಗ್ತೀನಿ ಫ್ರೆಂಡ್ಸ್. ಈಗ ಫ್ರೆಂಡ್ಸ್, ಕೊನೆ ನೀರು ಹಿಡ್ಕೊಂಡಿರಲಿಲ್ಲ, ನೀರು ತಗೊಳ್ತೇವೆ ಈಗ. ನೀನೆ ರಾಮ, ನೀನೆ ಶ್ಯಾಮ, ನೀನೆ ಅಲ್ಲ, ನೀನೆ ಯೇಸು, ನೀನೆ ಕರ್ಮ, ನೀನೆ ಧರ್ಮ, ನೀನೆ ಮರ್ಮ, ನೀನೆ ಪ್ರೇಮ. ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲಿ ನಾನಿಲ್ಲ. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ. ಫ್ರೆಂಡ್ಸ್, ಹಿಂಗೆ ಮಾತಾಡ್ತಾ ನಮ್ಮ ಕುರುವಂಗಿ ಅವರೊಬ್ಬರು ಸಿಕ್ಕಿದ್ರು. ನೋಡಿ, ಅವ್ರು ಯಾರು ಗೊತ್ತಿತ್ತು ಅಂದರೆ ಅವ್ರ ಮನೆಯವರಿಗೆ ಹೇಳಿ ಈ ಥರ ಇದ್ದಾರೆ ಅಂತ. ಸ್ವಲ್ಪ ನಿಮ್ಮ ಕೈಲಿದ್ದಷ್ಟು ಹೆಲ್ಪ್ ಮಾಡಿ ಅವರಿಗೆ. ಯಾರು ಗೊತ್ತಿದ್ರೆ ಹೇಳಿ ಅವ್ರ ಮನೆಯವರಿಗೆ ಈ ಥರ ಇದ್ದಾರೆ ಅಂತ ಇಲ್ಲಿ. ಫ್ರೆಂಡ್ಸ್, ಈಗ ನೋಡಿ, ಇಬ್ಬರು ಅಣ್ಣ ತಂಗಿ ಬರ್ತಾರೆ. ಅವ್ರು ಯಾವ ರೀತಿ ಫ್ಯಾಮಿಲಿಗೆ ಇವಾಗಲಿಂದ ಹೆಲ್ಪ್ ಮಾಡ್ತಿದ್ದಾರೆ ಅಂದರೆ, ಅಪ್ಪ ಅಮ್ಮ ಇದ್ದಾರೆ ಅಣ್ಣ, ಅಣ್ಣ ತಂಗಿ ಇದ್ದಾರೆ ಅಣ್ಣ, ಪ್ಲೀಸ್ ಅಣ್ಣ ಇನ್ನೊಂದು ಕೊಡಿ ಅಂತ ಕೇಳಿಸ್ಕೊತಿದ್ದಾರೆ. ನೋಡಿ, ಈ ಥರ ಇದ್ದಾಗ ನಿಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಫ್ರೆಂಡ್ಸ್. ಇವಾಗ ನಿಮ್ಮ ಹತ್ತು ರೂಪಾಯಿ ಇದೆಯಾ, ₹1 ಹೆಲ್ಪ್ ಮಾಡಿ ಸಾಕು. ಅವ್ರಿಗೆ ಅದೇ ಲೈಫಲ್ಲಿ ಇದಾಗ್ಬಿಡುತ್ತೆ. ಅವ್ರು ಕೊಡೋ ಆಶೀರ್ವಾದ ತುಂಬ ಚೆನ್ನಾಗಿ ನಿಮ್ಮ ಫ್ಯಾಮಿಲಿನ ಕಾಪಾಡುತ್ತೆ. ನಾನು ಮಾಡ್ತಿರೋದು ವೀಡಿಯೋನ ಇದನ್ನು ಈ ಥರ ಕೊಟ್ಟು ನನ್ನ ವೀಡಿಯೋಗೋಸ್ಕರ ಮಾಡ್ತೀನಿ ಅಂತ ಅಲ್ಲ, ನನ್ನ ಕಡೆಯಿಂದ ಇನ್ಸ್ಪಿರೇಷನ್ ತೊಗೊಂಡು ಬೇರೆಯವರು ಮಾಡಲಿ ಅಂತ ಮಾಡ್ತಿರೋದು. ಬನ್ನಿ ಫ್ರೆಂಡ್ಸ್, ನಿಮ್ಗೇನಾದ್ರು ಹೆಲ್ಪ್ ಮಾಡಬೇಕು ಅನ್ಸಿರೋ ನಮ್ಮ ಜೊತೆ ಸೇರಿ ಮಾಡೋಣ, ಎಲ್ಲ ಸೇರಿ ಮಾಡೋಣ. ನಾನು ಮಾಡಿರೋದು ತುಂಬ ಸಣ್ಣ ಸಹಾಯ. ತುಂಬ ದೊಡ್ಡದಾಗಿ ಸಹಾಯ ಆಗಬೇಕು ಅಂದರೆ ನಿಮ್ಮ ಕಡೆಯಿಂದ ಹೆಲ್ಪ್ ಬರಲೇಬೇಕು ಫ್ರೆಂಡ್ಸ್. ನೀವೆಲ್ಲ ಸೇರಿ ಬಂದರೆ ಇದೆಲ್ಲ ದೊಡ್ಡದಾಗಿ ಮಾಡ್ಬೋದು. ಫ್ರೆಂಡ್ಸ್, ಇಷ್ಟು ತನಕ ನೋಡಿದ್ರಲ್ಲ, ಇದಕ್ಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದೆ ತುಂಬ ವೀಡಿಯೋಗಳನ್ನ ಬಿಡ್ತೀನಿ, ತುಂಬ ಜನಗಳಿಗೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.